ಹುಳಿ ನೀರಲ್ಲೆರೆದವರಾರಯ್ಯ. ಈಳೆಲಿಂಬೆ ಮಾವು ಮಾದಲಕ್ಕೆ ಹುಳಿ ನೀರನ್ನೆರೆದವರಾರಯ್ಯ. ಕಬ್ಬು ಬಾಳೆಗಲಸು ನಾರಿವಾಳಕ್ಕೆ ಸಿಹಿ ನೀರಲ್ಲೆರೆದವರಾರಯ್ಯ. ಸಿಹಿ ನೀರಲ್ಲೆರೆದವರಾರಯ್ಯ. ಈಳೆಲಿಂಬೆ ಮಾವು ಮಾದಲಕ್ಕೆ ಹುಳಿ ನೀರಲ್ಲೆರೆದವರಾರಯ್ಯ. ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರಲ್ಲೆರೆದವರಾರಯ್ಯ. ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಪರಿಮಳದ ಉದಕವನ್ನು ಎರೆದವರಾರಯ್ಯ. ಪರಿಮಳದ ಉದಕವನೆರೆದವರಾರಯ್ಯ. ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರಲ್ಲೆರೆದವರಾರಯ್ಯ. ಕಳವೆ ರಾಜನ ಶಾಲ್ಯಾಲಕ್ಕೆ ಓಗರದ ಉದಕವನು ಎರೆದವರು ಯಾರಯ್ಯ. ಎರೆದವರಾರಯ್ಯ. ಎಂತಿ ನೆಲವೊಂದೇ ಜಲವೊಂದೇ ಆಕಾಶವೊಂದೇ ಒಂದೇ ಜಲವು ಒಂದೇ ನೆಲಲು ಹಲವು ದ್ರವ್ಯಗಳ ಕೂಡಿಕೊಂಡಿದ್ದರೇನು ತನ್ನ ಪರಿಬೇರೆ ತನ್ನ ಪರಿಬೇರೆ. ಎಂತಿ ಚೆನ್ನ ಮಲ್ಲಿಕಾರ್ಜುನ ದೇವ ಹಲವು ಜಗಂಗಳ ಕೂಡಿಕೊಂಡಿದ್ದರೇನು ತನ್ನ ಪರಿಬೇರೆ ತನ್ನ ಪರಿಬೇರೆ. ಅಕ್ಕ ಮಹಾದೇವಿಯವರ ಹುಣ್ಣಿಮೆ ಬಂದಿದೆ. ಈ ಹುಣ್ಣಿಮೆಯಂದು ಅಕ್ಕ ಮಹಾದೇವಿಯವರ ಜಯಂತಿಯನ್ನು ನಾಡಿನಾದ್ಯಂತ ಆಚರಿಸಲಾಗ್ತಾ ಇದೆ. ಅಕ್ಕ ಮಹಾದೇವಿಯವರು ಪರಮ ವಿರಾಗಿಗಳು, ಪರಮ ತಪಸ್ವಿಗಳು, ಪರಮ ವೈರಾಗ್ಯ ಮೂರ್ತಿಗಳು. ಜ್ಞಾನದ ಎತ್ತರಕ್ಕೆ ಹೋಗಿ ಭಕ್ತಿ ಜ್ಞಾನ ಅನುಭವ ಸಾಧನೆಯನ್ನು ಮಾಡಿ ಸತ್ಯದ ಸಾಕ್ಷಾತ್ಕಾರವನ್ನು ಚನ್ನಮಲ್ಲಿಕಾರ್ಜುನ ದೇವರು ಎಂದರೆ ಏನು ಎಂಬುದನ್ನು ದರ್ಶನ ಮಾಡಿಕೊಂಡಂಥವರು ಅಕ್ಕ ಮಹಾದೇವಿಯವರು. ಅವರು ಈ ವಚನದಲ್ಲಿ ಈ ಜಗತ್ತಿನ ಸೃಷ್ಟಿ, ಈ ಪ್ರಕೃತಿಯ ವೈಚಿತ್ರ್ಯವನ್ನು ಕುರಿತು ಈ ವಚನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕುತೂಹಲದಿಂದ ಬೆರಗಿನಿಂದ ಈ ಪ್ರಕೃತಿಯನ್ನು ನೋಡ್ತಾ ಇದ್ದಾರೆ. ಇಲ್ಲಿ ಎಳ್ಳಿಕಾಯಿ, ಲಿಂಬೆಕಾಯಿ, ಮಾವಿನಕಾಯಿ, ಎಳ್ಳಿ ಮರ, ಲಿಂಬೆ ಮರ, ಮಾವಿನ ಮರ ಇಂತಹ ಅನೇಕ ಹುಳಿ ಮರಗಳು ಲೋಕದಲ್ಲಿ ಕಾಣಬರುತ್ತವೆ. ಈ ಹುಳಿ ಮಾವಿನ ಮರಕ್ಕೆ, ಈ ಮಾವಿನ ಮರಗಳು, ಲಿಂಬೆ ಗಿಡಗಳು, ಎಳ್ಳಿಕಾಯಿ ಮರಗಳು ಇವು ಹೇಗೆ ಹುಳಿಯ ಹಣ್ಣನ್ನು ಕೊಡ್ತವೆ? ಇವಕ್ಕೆ ಹುಳಿ ಎಲ್ಲಿಂದ ಬಂತು? ಕುತೂಹಲವನ್ನು ಬೆರಗನ್ನು ಅಕ್ಕ ಮಹಾದೇವಿಯವರು ತಮ್ಮ ಈ ವಚನದೊಳಗೆ ಪ್ರಕಟ ಮಾಡಿದ್ದಾರೆ. ಈಳೆ ಲಿಂಬೆ ಮಾವು ಮಾದಲಕ್ಕೆ ಹುಳಿ ನೀರನ್ನೆರೆದವರಾರಯ್ಯ. ಇವುಗಳಿಗೆ ಹುಳಿ ನೀರನ್ನು ಎರೆದಂಥವ್ರು ಯಾರು? ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರನ್ನೆರೆದವರಾರಯ್ಯ. ಕಬ್ಬು ಸಿಹಿಯಾಗಿದೆ, ಎಳನೀರು ಸಿಹಿಯಾಗಿದೆ, ಹಲಸು ಸಿಹಿಯಾಗಿದೆ. ಇಂಥ ಅನೇಕ ಸಿಹಿಯ ಹಣ್ಣುಗಳನ್ನು ಪ್ರಕೃತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ.
ಈ ಮರಗಳಿಗೆ, ಈ ಹಣ್ಣುಗಳಿಗೆ ಸಿಹಿಯ ನೀರನ್ನು ಕೊಟ್ಟಂಥವ್ರು ಯಾರು? ಇದು ಎಲ್ಲಿಂದ ಬಂತು? ಪ್ರಕೃತಿಯ ಈ ವಿಸ್ಮಯವನ್ನು ಅಕ್ಕ ಮಹಾದೇವಿಯವರು ಬೆರಗುಗಣ್ಣಿನಿಂದ ಆ ಮರ ಕೊಡುವ ಫಸಲುಗಳನ್ನು ವೀಕ್ಷಿಸ್ತಾ ಇದ್ದಾರೆ, ಬೆರಗಿನಿಂದ ಗಮನಿಸ್ತಾ ಇದ್ದಾರೆ. ನಾವೆಲ್ಲ ಈ ಹುಳಿ ಮಾವಿನ ಮರಗಳು, ಸಿಹಿ ಹಣ್ಣಿನ ಮರಗಳು ಇವುಗಳನ್ನೆಲ್ಲ ನೋಡಿದ್ದೇವೆ, ಅವು ಕೊಟ್ಟ ಫಸಲುಗಳನ್ನು ತಿಂದಿದ್ದೇವೆ. ಆದರೆ ನಾವೆಂದು ಈ ಹುಳಿ, ಈ ಸಿಹಿ ಎಲ್ಲಿಂದ ಬಂತು, ಈ ಶಕ್ತಿಯನ್ನು ಇವುಗಳಿಗೆ ಕೊಟ್ಟಂಥವ್ರು ಯಾರು ಎಂಬುದಾಗಿ ನಾವೆಂದು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡಿಲ್ಲ. ಆದರೆ ಅಕ್ಕ ಮಹಾದೇವಿಯವರು ಈ ಪ್ರಕೃತಿಯನ್ನು ನೋಡಿದ ಮೇಲೆ ಈ ವಿಸ್ಮಯವನ್ನು ಅವರು ಈ ವಚನದಲ್ಲಿ ಪ್ರಕಟ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮರುಗ ಮಲ್ಲಿಗೆ ಪಚ್ಚ ಮುಡಿವಾಳಕ್ಕೆ ಪರಿಮಳದ ಉದಕವನು ಎರೆದವರಾರಯ್ಯ. ಇನ್ನು ಅನೇಕ ಹೂವಿನ ಗಿಡಗಳು, ಪತ್ರೆ ಗಿಡಗಳು, ಅವು ಶ್ರೀಗಂಧದ ಪತ್ರೆ, ಮುರುಗದ ಪತ್ರೆ, ದವನದ ಪತ್ರೆ, ಮಲ್ಲಿಗೆ ಹೂವು, ಸಂಪಿಗೆ ಹೂವು, ಇವುಗಳು ಅನೇಕ ಪರಿಮಳವನ್ನು ಚೆಲ್ಲುತ್ತವೆ. ಬಹಳ ದೂರದವರೆವಿಗೆ ಸುಗಂಧರಾಜದ ಹೂವು ಇವೆಲ್ಲವೂ ಕೂಡ ಬಹಳ ದೂರದವರೆವಿಗೆ ತಮ್ಮ ಪರಿಮಳವನ್ನು ಚೆಲ್ಲುತ್ತವೆ. ಈ ಹೂಗಳಿಗೆ ಈ ಪರಿಮಳದ ದ್ರವ್ಯವನ್ನು ಎರೆದಂಥವ್ರು ಯಾರು? ಪ್ರಕೃತಿಯ ಅನಿಗೂಢವನ್ನು, ವಿಸ್ಮಯವನ್ನು ಅಕ್ಕ ಮಹಾದೇವರು ಇಲ್ಲಿ ಬೆರಗುಗಣ್ಣಿನಿಂದ ನೋಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮುಂದುವರೆದು ಹೇಳ್ತಾರೆ, ಕಳವೆ ರಾಜಾಲ್ನ ಶಾಲ್ಯಾಲ್ನಕ್ಕೆ ಓಗರದ ಉದಕವನು ಎರೆದವರಾರಯ್ಯ. ನಾವು ಭತ್ತ, ಅನ್ನ ಊಟ ಮಾಡ್ತೇವೆ, ಜೋಳ, ರಾಗಿ, ಗೋಧಿ, ರೊಟ್ಟಿ, ಮುದ್ದೆ, ಚಪಾತಿ ಊಟ ಮಾಡ್ತೇವೆ. ಇವುಗಳಿಗೆ ಅನ್ನವಾಗುವ ಸತ್ವವನ್ನು ಕೊಟ್ಟಂಥವ್ರು ಯಾರು? ಈ ಧಾನ್ಯಗಳಿಗೆ ಅನ್ನವಾಗುವ ಸತ್ವ ಇಲ್ಲದೆ ಹೋಗಿದರೆ ನಾವು ಬದುಕಲಿಕ್ಕೆ ಆಗ್ತಾ ಇರಲಿಲ್ಲ. ನಮಗೆ ಅನ್ನ ಎಲ್ಲಿಂದ ಬಂದಿದೆ? ಈ ಪೈರುಗಳಿಂದ, ಈ ದವಸ ಧಾನ್ಯದ ಪೈರುಗಳಿಂದ ನಮಗೆ ಅನ್ನ ಸಿಗ್ತಾ ಇದೆ. ಈ ಎಲ್ಲ ಧಾನ್ಯವಾದ ಅನ್ನದ ಶಕ್ತಿಯನ್ನು ಈ ಪೈರುಗಳಿಗೆ, ಸಸ್ಯ ಸಂಪತ್ತುಗಳಿಗೆ ಕೊಟ್ಟವರು ಯಾರು ಹಾಗಾದರೆ? ಹೀಗೆ ಅಕ್ಕ ಮಹಾದೇವಿಯರು ಪ್ರಕೃತಿಯ ಈ ವೈಚಿತ್ರ್ಯವನ್ನು, ಈ ವಿಸ್ಮಯವನ್ನು ಬೆರಗುಗಣ್ಣಿನಿಂದ ನೋಡಿ, ಹಾಗಾದರೆ ಇವುಗಳ ಕೈಚಳಕ ಯಾರದು? ಇಂತೀನೆಲ್ಲ ಒಂದೇ, ಜಲವೊಂದೇ, ಆಕಾಶ ಒಂದೇ. ಇದೇ ನೀರನ್ನು ಅವಕ್ಕೆ ಎರೀತಾರೆ, ಇದೇ ಭೂಮಿಯಲ್ಲಿ ಹುಟ್ಟಿದ್ದಾವೆ, ಇದೇ ಗಾಳಿಯನ್ನು ಸೇವನೆ ಮಾಡ್ತವೆ, ಇದೇ ಆಕಾಶದಲ್ಲಿ ವಿಸ್ತರಿಸಿ ಬೆಳೆದಿದ್ದಾವೆ. ಹಾಗಾದರೆ ಇದೇ ಸೂರ್ಯನ ಬೆಳಕನ್ನು ತೆಗೆದುಕೊಂಡಿದ್ದಾವೆ. ಸೂರ್ಯ ಬೇರೆ ಅಲ್ಲ, ಭೂಮಿ ಬೇರೆ ಅಲ್ಲ, ಜಲ ಬೇರೆ ಅಲ್ಲ, ವಾಯು ಬೇರೆ ಅಲ್ಲ, ಆಕಾಶ ಬೇರೆಯಲ್ಲ, ಎಲ್ಲ ಒಂದೇ. ಈ ಪಂಚಮಹಾಭೂತಗಳು ಒಂದೇ ಇದ್ದಾವೆ. ಒಂದೇ ಇರುವ ಪಂಚಮಹಾಭೂತದಲ್ಲಿ ಅಲ್ಲಿ ಹುಳಿ, ಇಲ್ಲಿ ಸಿಹಿ, ಅಲ್ಲಿ ಅನ್ನ, ಇಲ್ಲಿ ಪರಿಮಳ. ಹೇಗೆ ಈ ಭಿನ್ನ ದ್ರವ್ಯ ಶಕ್ತಿಯನ್ನು ಈ ಸಸ್ಯ ಸಂಪತ್ತುಗಳಿಗೆ ಕೊಟ್ಟಂಥವ್ರು ಯಾರು? ಈ ವಿಸ್ಮಯವನ್ನು ಅಕ್ಕ ಮಹಾದೇವರು ಗುರುತಿಸ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ, ಇಂತೀನೆಲ್ಲ ಒಂದೇ, ಜಲವೊಂದೇ, ಆಕಾಶ ಒಂದೇ, ಒಂದೇ ಜಲನೋ ಒಂದೇ ನೆಲನೋ, ಹಲವು ದ್ರವ್ಯಗಳ ಕೂಡಿ ಕೊಂಡಿದ್ದರೇನು, ತನ್ನ ಪರಿ ಬೇರೆ, ತನ್ನ ಪರಿ ಬೇರೆ, ಒಂದೇ ನೆಲನೋ ಒಂದೇ ಜಲನೋ, ಹಲವು ದ್ರವ್ಯಗಳ ಕೂಡಿಕೊಂಡಿರ್ತರೇನೋ, ಚಲ್ಲ ಮಲ್ಲಿಕಾರ್ಜುನ ದೇವ ಪರಿ ಬೇರೆ, ಪರಿ ಬೇರೆ, ಪರಿ ಬೇರೆ. ಇಲ್ಲಿ ಅನ್ನವನ್ನು ಕೊಟ್ಟಿದ್ದಾನೆ, ಅಲ್ಲಿ ಪರಿಮಳವನ್ನು ಕೊಟ್ಟಿದ್ದಾನೆ, ಇಲ್ಲಿ ಸಿಹಿಯನ್ನು ಕೊಟ್ಟಿದ್ದಾನೆ, ಇಲ್ಲಿ ಹುಳಿಯನ್ನು ಕೊಟ್ಟಿದ್ದಾನೆ. ಈ ಎಲ್ಲ ಅವನ ಕೌಶಲ್ಯ. ಆದರೆ ಪರಮಾತ್ಮ ಇದನ್ನು ಮೀರಿ ತನ್ನ ಸೃಷ್ಟಿಯ ಶಕ್ತಿಯನ್ನು ಈ ಪ್ರಕೃತಿಯಲ್ಲಿ, ಈ ಪಂಚಮಹಾಭೂತದಲ್ಲಿ ಚೆಲ್ಲವರೆದಿದ್ದಾನೆ. ಅವನ ಪರಿ ಮತ್ತೆ ಬೇರೆಯೇ ಆಗಿದೆ. ಹೀಗೆ ಅಕ್ಕ ಮಹಾದೇವಿಯರು ಈ ವಿಸ್ಮಯಕರವಾಗಿರ್ತಕ್ಕಂಥ ಜಗತ್ತನ್ನು ಬೆರಗುಗಣ್ಣಿನಿಂದ ನೋಡಿ ಈ ಸುಂದರವಾದ ವಚನವನ್ನು ಬರೆದಿದ್ದಾರೆ.
ಇದು ಅಮೋಘವಾದ ಭಾವಗೀತೆ. ಇಂಥ ಭಾವಗೀತೆಯನ್ನು 19ನೇ ಶತಮಾನದಲ್ಲಿ ಇಂಗ್ಲೀಷ್ ಸಾಹಿತ್ಯದಲ್ಲಿ ವರ್ಡ್ಸ್ವರ್ತು, ಕೀಟ್ಸು, ಶೆಲ್ಲಿ, ಕೋಲ್ರಿಡ್ಜ್ ಮುಂತಾದವರು ಬರೆದರು. ಸೊ ಇದನ್ನು ರೊಮ್ಯಾಂಟಿಕ್ ಪೊಯಿಟ್ರಿ ಅಂತ ಕರೀತಾರೆ, ಪ್ರಕೃತಿ ಗೀತೆಗಳು ಅಂತ ಕರೀತಾರೆ. ಇಂಥ ಪ್ರಕೃತಿ ಗೀತವನ್ನು ಅಕ್ಕ ಮಹಾದೇವಿಯವರು 12ನೇ ಶತಮಾನದಲ್ಲಿ ಬರೆದಂಥ ಹಿರಿಮೆ, ಪ್ರತಿಭಾ ಶಕ್ತಿ, ಪ್ರತಿಭಾ ಕೌಶಲ್ಯ ಅಕ್ಕ ಮಹಾದೇವರ ಈ ವಚನ ಭಾವಗೀತೆ ಸಾಹಿತ್ಯಕ್ಕೆ ಇದೆ. ಅಮೋಘವಾದ ಕವಿತೆ, ಸುಂದರವಾದ ವಚನ. ಹಲ್ಲು ನೋವು, ಹುಳುಕು ಹಲ್ಲು, ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.